ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ. ಬೆಂಗಳೂರಿನಲ್ಲೊಬ್ಬ ವಿಕೃತ ಮನಸ್ಥಿತಿಯ ಮಹಿಳೆ ತಾನೇ ಸಾಕಿದಂತಹ ಶ್ವಾನವನ್ನ ಭರ್ಬರವಾಗಿ ಕೊಂದಿದ್ದಾಳೆ ಮಹಿಳೆ ಅನ್ನೋದು ಗೊತ್ತಾಗ್ತಾ ಇದೆ. 2 ದಿನ ಸತ್ತ ನಾಯಿಯ ಜೊತೆಗೆ ಅಪಾರ್ಟ್ಮೆಂಟ್ನಲ್ಲಿಯೇ ವಾಸ ಮಾಡಿದಾಳೆ. ಬೆಂಗಳೂರಿನ ಮಹದೇವಪುರ ಅಪಾರ್ಟ್ಮೆಂಟ್ನಲ್ಲಿ ನಡೆದಂತಹ ಘಟನೆ ಇದು. ವಾಸನೆ ಬಂದಿದ್ರಿಂದ ಪೊಲೀಸರಿಗೆ ಸ್ಥಳೀಯರು ಕರೆ ಮಾಡಿದ್ದಾರೆ. ಪೊಲೀಸರು ಅಪಾರ್ಟ್ಮೆಂಟ್ನಲ್ಲಿ ಪರಿಶೀಲನೆ ಮಾಡಿದಾಗ ಈ ವಿಚಾರ ಬೆಳಕಿಗೆ ಬಂದಿದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಚಿತ್ರಹಿಂಸೆ ಕೊಟ್ಟು ಶ್ವಾನವನ್ನ ಹತ್ಯೆಗೈದಿರೋದು ಗೊತ್ತಾಗಿದೆ. ಮಹಿಳೆಯ ವಿರುದ್ಧ ಮಹದೇವಪುರ ಠಾಣೆಯಲ್ಲಿ FIR ದಾಖಲಾಗಿದೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ನಾಯಿಗಳನ್ನು ಮಕ್ಕಳಂತೆ ಸಾಕುವ, ಮಕ್ಕಳಂತೆ ನೋಡಿಕೊಳ್ಳುವಂತಹ ಜನರ ನಡುವೆ ಈ ರೀತಿಯ ಮಹಿಳೆಯೊಬ್ಬರು ನಡೆದುಕೊಂಡಂತಹ ರೀತಿ ಇದೆಯಲ್ಲ, ಇದು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನೋಡಿ ಯಾವ ರೀತಿ ಚಿತ್ರಹಿಂಸೆ ಕೊಟ್ಟಿದ್ರು ಆ ನಾಯಿಗೆ ಅನ್ನೋದನ್ನ ಸ್ಥಳಗಳೇ ಹೇಳ್ತಾ ಇದೆ. Search warrant for cruelty case. Where is the case? What is the case? What is the warrant? Sir, what is the warrant? क्या पापा है? आप क्या है? Case we don't need a warrant. क्या है? Okay, the director बोल दिया. Okay. मैं घर में हमारा कोलकाता है. He is the director. ನಾಯಿಗೆ ಚಿತ್ರಹಿಂಸೆ ಕೊಟ್ಟು ಹತ್ಯೆಗೈಯಲಾಗಿದೆ. ಅದನ್ನು ಅಲ್ಲೇ ಇಟ್ಕೊಳ್ಳಲಾಗಿದೆ. ಅದರಿಂದ ದುರ್ವಾಸನೆ ಬರ್ತಾ ಇದೆ. ಅದರ ನಡುವೆಯಲ್ಲಿಯೇ ಮನೆಯಲ್ಲಿ ವಾಸವಾಗಿದ್ಲು ಮಹಿಳೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ದುರ್ವಾಸನೆ ಅಕ್ಕಪಕ್ಕದ ಮನೆಗಳಿಗೂ ಹೋದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ಕೊಟ್ಟಾಗ, ಡೋರ್ ಓಪನ್ ಮಾಡಿದಾಗ ಈ ಮಹಿಳೆಯ ವಿಕೃತಿ ಬಹಿರಂಗವಾಗಿದೆ. ಈಗ ಈಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಪೊಲೀಸರು ಈಗ FIR ಅನ್ನು ದಾಖಲಿಸಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತಾನೇ ಸಾಕಿದಂತಹ ನಾಯಿಯನ್ನು ಹತ್ಯೆಗೈದು ಅದು ಕೊಳತು ನಾರುವವರೆಗೂ ಕೂಡ ಅದರ ಜೊತೆಗೇನೆ ಇರುವಂಥದ್ದು. ಎಲ್ಲೆಲ್ಲಿ ಹೋಗ್ತಾ ಇದೆ ಮನಸ್ಥಿತಿ ಅಂಥೇಳಿ. ಬೆಂಗಳೂರಿನ ಮಹದೇವಪುರದ ಅಪಾರ್ಟ್ಮೆಂಟ್ನಲ್ಲಿ ನಡೆದಿದೆ ಘಟನೆ. ಈ ಬ್ಯಾಡ್ ಸ್ಮೆಲ್ ಬರ್ಲಿಕ್ಕೆ ಶುರು ಆದಮೇಲೆ ಅಕ್ಕಪಕ್ಕದ ಮನೆಯವರು ಪೊಲೀಸರಿಗೆ ಮಾಹಿತಿ ಕೊಟ್ಟಾಗ ಈ ಮಹಿಳೆಯ ವಿಕೃತ ವಿಚಾರ ಹೊರಬಂದಿರುವಂಥದ್ದು. ಯಾಕೆ ಹೀಗೆ ಮಾಡಿದ್ರು, ಏನು ಕಥೆ ಅನ್ನೋದು ಈಗ ಪೊಲೀಸರ ತನಿಖೆಯ ಮೂಲಕ ಹೊರಬರಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ರಾಘು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ಬೆಂಗಳೂರಿನಲ್ಲಿ ನಾಯಿಗಳನ್ನ ಮಕ್ಕಳಂತೆ ಸಾಕ್ತಾರೆ, ಮಕ್ಕಳಂತೆ ನೋಡ್ಕೊಳ್ತಾರೆ. ಅಂಥವರ ನಡುವೆ ನಾಯಿಗೆ ಚಿತ್ರಹಿಂಸೆ ಕೊಟ್ಟು ಕೊಂದು ಅದನ್ನು ಸಾಯಿಸಿ ಅಲ್ಲೇನೆ ಜೀವನ ನಡೆಸ್ತಾ ಇದ್ದಂತಹ ಮಹಿಳೆ ಈಕೆ. ಯಾರೀಕೆ, ಯಾಕೆ ಹೀಗೆ ಮಾಡಿದ್ಲು, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ರಾಘು? ಪ್ರೇಮ, ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಈ ಮಹಿಳೆ ಇರ್ತಾರೆ. ಅನೇಕ ವರ್ಷಗಳಿಂದ ಈ ಭಾಗದಲ್ಲಿ ವಾಸವಾಗಿರ್ತಾರೆ. ಕಳೆದ 3 ದಿನಗಳ ಹಿಂದೆ ತಾನೇ ಸಾಕಿದಂಥ ನಾಯಿಯನ್ನು ಭೀಕರವಾಗಿ ಕೊಲೆ ಮಾಡೋದ್ರ ಮುಖಾಂತರವಾಗಿ ಅದನ್ನು ಸಾಯಿಸಿ ಅದೇ ನಾಯಿನ ತನ್ನ ಬಟ್ಟೆಗಳ ಮುಖಾಂತರವಾಗಿ ಮುಚ್ಚಿಟ್ಟಿರ್ತಾರೆ. ಅಂದರೆ ಆ ಸತ್ತ ನಾಯಿಯ ಜೊತೆಯೇ ಕೂಡ 3 ದಿನಗಳ ಕಾಲ ಆ ಲೇಡಿ ಜೀವನವನ್ನು ಮಾಡಿರ್ತಾರೆ. ಅದಾದ ಬಳಿಕ ಅಕ್ಕಪಕ್ಕದ ನಿವಾಸಿಗಳಿಗೆ ಆ ಸತ್ತ ನಾಯಿಯ ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಮನೆಯವರೆಲ್ಲರಿಗೂ ಕೂಡ ನಿವಾಸಿಗಳಿಗೆ ಗಾಬರಿ ಆಗುತ್ತೆ. ಕೂಡಲೇ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಆಕೆಯನ್ನು ಬಂದು ಪರಿಶೀಲನೆಯನ್ನು ಮಾಡೋದಕ್ಕೆ ಪ್ರಶ್ನೆಯನ್ನು ಮಾಡಿದಂಥ ಸಂದರ್ಭದಲ್ಲೂ ಕೂಡ ಆಕೆ ಮನೆ ಒಳಗಡೆ ಪೊಲೀಸರನ್ನ ಬಿಡೋದಿಲ್ಲ. ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾಳೆ. ಆದರೂ ಕೂಡ ಪೊಲೀಸರು ಕೊನೆಗೆ ಮನೆ ಒಳಗಡೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಅವರು ಕೂಡ ಗಾಬರಿ ಆಗುವಂತಹ ರೀತಿಯಲ್ಲೇ ಆ ನಾಯಿಯ ಮೃತದೇಹ ಅಲ್ಲಿ ಸಿಗುತ್ತೆ. ಅಂದರೆ ಕಂಪ್ಲೀಟ್ ಆಗಿ ನಾಯಿ ಕೊಳ್ತೋದಂತಹ ಪರಿಸ್ಥಿತಿಯಲ್ಲಿರುತ್ತೆ. ಕುತ್ತಿಗೆ ಭಾಗ ಏನಿರುತ್ತೆ ಅದನ್ನು ಕಂಪ್ಲೀಟ್ ಆಗಿ ಕುಯ್ದು ನಾಯಿಯನ್ನು ಚಿತ್ರಹಿಂಸೆ ಕೊಟ್ಟು ಸಾಯಿಸಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಕೂಡಲೇ BBMP ಅಧಿಕಾರಿಗಳಿಗೆ ಕರೆಯನ್ನು ಮಾಡ್ತಾರೆ. BBMP ಅಧಿಕಾರಿಗಳು ಬಂದು ಅದನ್ನು ತೆಗೆದುಕೊಂಡು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಗೊತ್ತಾಗುತ್ತೆ ಆ ನಾಯಿಗೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚಿತ್ರಹಿಂಸೆಯನ್ನು ಕೊಟ್ಟು ನಾಯಿಯನ್ನು ಸಾಯಿಸಿ ಒಂದು 2-3 ದಿನಗಳಾಗಿದೆ. ಆಗಿದ್ರೂ ಕೂಡ ಆ ಮಹಿಳೆ ಒಂದು ರೀತಿ ಮಾನಸಿಕ ಅಸ್ವಸ್ಥತೆ ರೀತಿಯಲ್ಲಿ ವಿಕೃತವಾಗಿ ನಡ್ಕೊಂಡಿರುವಂಥದ್ದು ಕಂಡು ಬಂದಿದೆ. ಸದ್ಯಕ್ಕೆ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಜೊತೆಗೆ ಅದೇ ಮನೆಯಲ್ಲಿ ಇದ್ದಂಥ 2 ನಾಯಿಗಳನ್ನು ಕೂಡ ರಕ್ಷಣೆಯನ್ನ ಮಾಡಿ ಸದ್ಯ ಅವುಗಳನ್ನು ಕೂಡ ಬಚಾವ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿದರೆ. ಬಟ್ ಮಹಿಳೆ ಯಾಕೀಗೆ ನಡ್ಕೊಂಡಿದ್ದಾಳೆ ಎನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ತನಿಖೆ ನಂತರದಲ್ಲಿ ಮಹಿಳೆ ಯಾರು, ಯಾಕೀಗೆ ನಡ್ಕೊಂಡ್ರು ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಹೊರಬರಬೇಕಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ.